ಆಗಿದೆ ಸರ್. ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. 2 ವರ್ಷ ಒಪ್ಪಂದ ಆಗಿರೋದು ಸತ್ಯ. ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಆಧ್ಯಾತ್ಮದಿಂದ ಹೇಳ್ತಾರೆ, ಪ್ರಯತ್ನವೂ ವಿಫಲ ಆಗಲ್ಲ, ಪ್ರಾರ್ಥನೆಯೂ ವಿಫಲ ಆಗಲ್ಲ, ಒಳ್ಳೇದಾಗ್ತದೆ. ಅಲ್ಲ, ಈ ಎಲ್ಲ ಶಾಸಕರು ಪ್ರಾರ್ಥನೆ ಮಾಡ್ತಾರೆ, ನೀವು ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ ಕೇಳ್ಕೊತೀವಿ. ನಾನು ಹೇಳಿದ್ನಲ್ಲ, ನಾನು ಯಾವತ್ತು ಡೇ ಒನ್ನಿಂದ ಅವರ ಅನುಯಾಯಿ, ಅವ್ರ ಫಾಲೋವರ್ಸು, ಅವ್ರು ಒಳ್ಳೆಯದನ್ನೇ ಬಯಸೋನು. ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲಿ ಮೊದಲಿಗೆ ನಾನೇ ಮಾಧ್ಯಮದಲ್ಲಿ ಮೊದಲನೇ ದಿನವೇ ಪ್ರಮಾಣವಚನ ಅವರ ಹೆಸರು ತಗೊಂಡಿದ್ದೀನಿ. ನಮ್ಮಂಥ ಯುವಕರನ್ನ ಇವತ್ತು ಪಕ್ಷದಲ್ಲಿ ಮುನ್ನೆಲೆಗೆ ತಂದು ಶಾಸಕನಾಗಿ ಮಾಡಿದ್ದಾರೆ. ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸಿದ್ರೆ ತಪ್ಪೇನಿಲ್ಲ. ಅಲ್ಲ, ಈಗ ಹೈಕಮಾಂಡ್ ಮನವಿ ಮಾಡಿದ್ದೀವಿ, ನೋಡೋಣ ಅವ್ರು ಏನು ತೀರ್ಮಾನ ತಗೊಳ್ಳಿ. ಅವ್ರೇನಾದ್ರು ಒಂದು ವಾರ ಹೊತ್ತಿಂದ ತಗೊಳ್ಳಿಲ್ಲ ಅಂದರೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ರೆ ಮಾಡಿದ್ದೀನಿ. ಇಲ್ಲ, ಇದು ಹೇಳಿದ್ನ ತೋರಿಸಿದೆ ನಿಮಗೆ. ಒಂದು ಇದನ್ನು ವ್ರತನೂ ಮಾಡ್ತಾಯಿದ್ದೀನಿ ಅಂತೇಳಿ ಮಾಡ್ತೀನಿ. ನಮಗೆ ಒಳ್ಳೇದಾಗಬೇಕು, ನಾಡಿಗೆ ಒಳ್ಳೇದಾಗಬೇಕು, ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು, ನಮಗೆ ಬಯಸಿದವ್ರು ಒಳ್ಳೇದಾಗಬೇಕು ಅಂದರೆ ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕಂದರೆ ದೈವ ಬಲ ನಂಬರ್ ನಾವು. ಹಂಗಾಗಿ ನಿಮ್ಮ ಮಾತುಕತೆ ಸರ್ ಹೈಕಮಾಂಡ್ ಬಂದಾಗಿದೆ ಸರ್. ಹೈಕಮಾಂಡ್ ಅಷ್ಟೊಂದು ಅಸಮರ್ಥ ಆಗಿರ್ತದೆ ಹೇಗೆ ಅಂತ ಸರ್? ಅಸಮರ್ಥ ಅಲ್ಲ, ಮೇಲಿನ ಮೇಲೆ ಚುನಾವಣೆಗಳು ಬರ್ತಿದೆ, ಮೇಲಿನ ಮೇಲೆ ಬೇರೆ ಬೇರೆ ಕಾರ್ಯ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಆದರೂ ಸಹ ಅದ್ರ ಮಧ್ಯದಲ್ಲಿ ಇದನ್ನು ಪರಿಗಣಿಸಿ ಮೊದಲನೇ ಆದ್ಯತೆಯಲ್ಲಿ ಬಗೆಹರಿಸಿದ್ರು ಉತ್ತಮ. ಅಲ್ಲ, ರಾಜಕೀಯ ವಲಯದಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅನಿವಾರ್ಯ, ಡಿ.ಕೆ. ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಹೈಕಮಾಂಡಿಗೆ ಅನಿವಾರ್ಯ. ಆದರೆ ಪಕ್ಷಕ್ಕಿಂತ ದೊಡ್ಡದು ಯಾವ ವ್ಯಕ್ತಿ ಇಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡರು ಯಾರಿಲ್ಲ. ನಮ್ಗೆ ಗೊತ್ತಿದೆ, ರಾಜಣ್ಣರು ಒಂದು ಹೈಕಮಾಂಡ್ ಇರೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ರಾತ್ರಿ ಸ್ಟೇಟ್ಮೆಂಟ್, ಬೆಳಗ್ಗೆ ಸಸ್ಪೆಂಡು, ವಜಾ ಮಾಡಿದ್ರು ಮಂತ್ರಿ ಸ್ಥಾನದಿಂದ. ಅಂಥ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಮಾತ್ರ ಇರೋದು. ಬಿ ಜೆ ಪಿಲಿ ಎಷ್ಟು ಬಂಡಾಯ ಇದೆ, ಕಿತ್ತಾಡ್ತಾರೆ, ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ. ವಿರೋಧ ಪಕ್ಷ ನಾಯಕ ಅಶೋಕ್ ಮಾಡಿರ್ತಾರೆ, ಅಶೋಕ್ ಮಾತಾಡೋದೇ ಕಡಿಮೆ, ಬೇರೆ ಬೇರೆ ಎದ್ದೆದ್ದು ಮಾತಾಡ್ತಾರೆ. ಅಲ್ಲಿಲ್ಲ ಒಗ್ಗಟ್ಟು, ನಮ್ಮಲ್ಲಿರೋದೇ ಒಗ್ಗಟ್ಟು. ಸಿದ್ದರಾಮಯ್ಯ ಹಿಂಗೆ ಒಂದು ಸರಿ ತಿರುಗಿದ್ರೆ, ಡಿ.ಕೆ. ಸಾಹೇಬ್ರು ಒಂದು ಸರಿ ಹಿಂಗೆ ತಿರುಗಿದ್ರೆ ಯಾರೋ ಎಮ್ ಎಲ್ ಎಗಳು ಎದಳಲ್ಲ, ಕೂತ್ಕೊಂತೀವಿ. ಅದು ನಮ್ಮಲ್ಲಿ ಭದ್ರತೆ. ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಅಂತಲ್ಲ, ಈಗ ಆಗ್ತದೆ ನೋಡ್ರಿ, ಆಗ್ತದೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರ್ತದೆ. ಅಲ್ಲ, ನೀವು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಗೊಂದು